ಮೊದಲನೇದಾಗಿ ಕ್ವೆಶನ್ ಮಾರ್ಕ್ ಸೈಲೆನ್ಸ್ ಅಂದರೆ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇದೆ ಏನಿದು ಅಂತ. ಸೊ ಆ ಕನ್ಫ್ಯೂಷನ್ ಕ್ಲಿಯರ್ ಆಗಬೇಕಂದ್ರೆ ಮೊದಲು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಸೊ ಇವತ್ತು ನಮ್ಮ ಪೋಸ್ಟರ್ ಹಾಗೂ ಟೀಸರ್ ಲಾಂಚ್ ಆಗಿದೆ. ಈ ಮೂವಿಯಲ್ಲಿ ನಾನು ಮೇನ್ ಲೀಡ್ ಮಾಡಿದ್ದೀನಿ ಆ್ಯಂಡ್ ತುಂಬಾ ಖುಷಿ ವಿಷಯ, ಬಿಕಾಸ್ ಇದರಲ್ಲಿ ಹೀರೋಯಿಸಮ್ ಅನ್ನೋದು ಎಲ್ಲೂ ತೋರಿಸಿಲ್ಲ. ಎಲ್ಲ ಇದು ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಇದೆ ಆ್ಯಂಡ್ ಈಗಿನ ಜನರೇಷನ್ಗೆ ಏನು ಬೇಕೋ ಆ ಥರ ಒಂದು ಕಂಟೆಂಟ್ ಇದೆ. ಆ್ಯಂಡ್ ನಮ್ಮ ಡೇ ಟು ಡೇ ಲೈಫಲ್ಲಿ ಇವಾಗ ನಾವು ಎಷ್ಟೊಂದು ಜನ ನೋಡ್ತೀವಿ, ಎಷ್ಟೊಂದು ಯೂತ್ಸು ಅವ್ರ ಲೈಫ್ನ ಹೇಗೆ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಎಷ್ಟೊಂದು ಜನಕ್ಕೆ ಅದು ಡಿಸ್ಅಡ್ವಾಂಟೇಜ್ ಕೂಡ ಆಗಿದೆ, ಅದನ್ನು ಕೂಡ ನಾವಿಲ್ಲಿ ತೋರಿಸಿದ್ದೀವಿ. ಸೊ ಒಂದು ಸಿನಿಮಾದಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಕೂಡ ಇದೆ, ಹಾಗೆ ಒಂದು ಒಳ್ಳೆ ಕಂಟೆಂಟ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಇದು ಹಾರರ್ ಸಿನಿಮಾ ಅಂತೂ ಖಂಡಿತವಾಗ್ಲೂ ಅಲ್ಲ. ನೀವು ಸೈಲೆನ್ಸ್ ನಮ್ಮ ಟೈಟಲ್ ನೋಡಿದ್ರೆ ಆ ಥರ ಅನ್ನಿಸ್ಬೋದೇನೋ, ಬಟ್ ಇಲ್ಲ, ಇದು ಹಾರರ್ ಸಿನಿಮಾ ಅಲ್ಲ. ಅದೇ ಕ್ವೆಶನ್ ಮಾರ್ಕ್ ನೋಡೋದಕ್ಕೆ ನೀವು ಸಿನಿಮಾಗೆ ಬರಬೇಕು ಅಂತ ನಾನು ವ್ಯೂವರ್ಸ್ಗೆ ಕೇಳ್ತೀನಿ. ಆ್ಯಂಡ್ ಸೈಲೆನ್ಸ್ ಏನು ಅನ್ನೋದಕ್ಕೆ ನಮ್ಮ ಪ್ರೊಡ್ಯೂಸರ್ ಆಗಲೇ ಹೇಳಿದ್ರು, ನಿಮ್ಮ ಲೈಫ್ನ ಶಾರ್ಟಾಗಿ ಎಂಜಾಯ್ ಮಾಡೋಕ್ಕೆ ಹೋಗಿ ನೀವೇ ಸೈಲೆಂಟ್ ಆಗ್ಬೋದು ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಸೊ ಆ ಕಾನ್ಸೆಪ್ಟ್ ಹೇಗೆ ಮಾಡಿದ್ದಾರೆ ಅಂತ ನಮ್ಮ PVR ಸರ್ ಸ್ವಾಮಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಕ್ವೆಶನ್ ಮಾರ್ಕ್ ಏನು ಅಂತ ತಿಳಿಯೋದಕ್ಕೆ ಸಿನಿಮಾ ನೋಡಿ. ನನ್ನ ಪಾತ್ರ ಒಂದು ಕಾಲೇಜ್ ಗರ್ಲ್ ಆಗಲಿ, ಒಂದು ಫೀಮೇಲ್ ಹೇಗಿರ್ತಾರೆ ಇವಾಗಿನ ಟ್ರೆಂಡು ಆ ಥರ ಒಂದು ಗರ್ಲ್ ಪ್ಲೇ ಮಾಡಿದ್ದೀನಿ. ಲವ್ ಅ ಗರ್ಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ವೆರಿ ಬಬ್ಲಿ ಇದ್ದಾಳೆ ಆ್ಯಂಡ್ ಈ ಕ್ಯಾರೆಕ್ಟರ್ ವೆರಿ ಜಾಲಿ ಅಂತಲೇ ಹೇಳ್ಬೋದು. ಲೈಫ್ನ ಈಸಿ ಗೋಯಿಂಗ್ ಆಗಿ ತೊಗೊಂಡ್ಬಿಟ್ಟಿದ್ದಾಳೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರ ಕ್ಯಾರೆಕ್ಟರ್ ಹೇಗೆ ಎಂಡ್ ಆಗುತ್ತೆ ಲೈಫಲ್ಲಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಟೀಸರಲ್ಲಿ 4 ಜನ ಹೀರೋಯಿನ್ ತುಂಬಾ ಬೋಲ್ಡ್ ಆಗಿ ಮಾಡಿದ್ರು, ಬಟ್ ಜನ ಇದು ಫ್ಯಾಮಿಲಿ ಓರಿಯೆಂಟೆಡ್ ಫ್ಯಾಮಿಲಿ ಬಂದು ನೋಡೋ ಅಂತ ಸಿನಿಮಾದಲ್ಲಿ ನಾವು 4 ಜನ ಹುಡುಗಿರು ಇದ್ದಾರೆ ಕರೆಕ್ಟು, ಬಟ್ 3 ಜನ ಅವ್ರು ಏನು ಬೋಲ್ಡಾಗಿ ಮಾಡಿದ್ದಾರೆ ಅಂತ ಹೇಳ್ತಿದಾರಲ್ಲ, ಬೋಲ್ಡಾಗಿ ಇದೆ, ಬಟ್ ನಾನಂದು ಫ್ಯಾಮಿಲಿ ನೋಡ್ಬೋದು ಅಂತ ಮೂವಿನೇ. ಬಿಕಾಸ್ ನಿಮಗೆಲ್ಲ ಗೊತ್ತಿದೆ, ಇವಾಗ ಯಾರಿಗೂ ಏನೂ ಗೊತ್ತಿಲ್ಲದೆ ಅಂತ ನಾವೇನು ಕಾನ್ಸೆಪ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಅದೇ ಕಾನ್ಸೆಪ್ಟ್ ಇಲ್ಲಿದೆ. ಹೌದು, 3 ಜನ ಹುಡುಗಿರು ಅವ್ರು ಬೋಲ್ಡಾಗಿ ಮಾಡಿದ್ದಾರೆ ಅಂದರೆ ಎಸ್, ಆ ಕ್ಯಾರೆಕ್ಟರ್ಗೆ ಅದು ಬೇಕಿತ್ತು, ಅವ್ರು ಹಾಗಾಗಿ ಮಾಡಿದ್ದಾರೆ. ನಾನು ಇವಾಗ ನೋಡಿ, ನನ್ನ 2 ಬೇರೆ ಟೀಮ್ಸು ಬಂದಿದ್ರು, ಗಂಗೆ ಗೌರಿ ಹಾಗೂ ಫಸ್ಟ್ ನೈಟ್ ವಿತ್ ದೆವ್ವ. ಸೊ ಫಸ್ಟ್ ನೈಟ್ ವಿತ್ ದೆವ್ವನೂ ಅಷ್ಟೇ ಒಂದು ಒಳ್ಳೆ ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್, ಬಟ್ ಅದು ಹಾರರ್ ಅದು ಸಬ್ಜೆಕ್ಟ್. ಆ್ಯಂಡ್ ಅದಕ್ಕೂ ನನ್ನ ಗಂಗೆ ಗೌರಿ ಬಂದು ಕಂಪ್ಲೀಟ್ಲಿ ಮೈಥಾಲಜಿ ಸಬ್ಜೆಕ್ಟ್. ಅದು ಗಂಗೆ ದೇವರು ಮಾಡಿದ್ರು. ಎಲ್ಲರೂ ಹೇಳ್ತಾರೆ ವೆರಿ ಸೆಲೆಕ್ಟಿವ್ ಅಂತ. ಇವಾಗ ನಾನು ದೇವ್ರ ಪಾತ್ರ ಎಲ್ಲರಿಗೂ ಸಿಗೋದಿಲ್ಲ, ತುಂಬ ಕಷ್ಟನೇ ಇದೆ. ಸೊ ಹಾಗಾಗಿ ನನಗೆ ಸಿಕ್ಕಿದೆ, ನಾನು ಲಕ್ಕಿ. ಸೊ ನಾನು ಯಾವ್ದು ಮಾಡಿಲ್ಲ ಅನ್ನೋದನ್ನು ನಾನು ಹುಡ್ಕೊಂಡು ಹೋಗ್ತೀನಿ, ಬಟ್ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಕಾಯ್ತಾ ಅಂತೂ ಕೂತಿಲ್ಲ. ಯಾವುದೇ ಕ್ಯಾರೆಕ್ಟರ್ಸ್ಗಾಗಲಿ ಐ ಆಮ್ ವೆರಿ ಓಪನ್ ಅಂತ ಹೇಳೋಕ್ಕೆ ಇಷ್ಟ. ಈಗ ನೆಕ್ಸ್ಟ್ ಮಂತು ನಮ್ಮ ಸೈಲೆನ್ಸ್ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ನನ್ನ ಫಸ್ಟ್ ನೈಟ್ ವಿತ್ ದೆವ್ವ ಕೂಡ ರಿಲೀಸ್ ಆಗ್ತಿದೆ. ಗಂಗೆ ಗೌರಿ ಮೂವಿನೂ ರಿಲೀಸ್ ಆಗ್ತಿದೆ. ಆ್ಯಂಡ್ ನಮ್ಮ ಇನ್ನೊಂದು ಮೂವಿ ನೆಕ್ಸ್ಟ್ ವೀಕಲ್ಲಿ ನಾವು ಇನ್ನೊಂದು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಅದರದ್ದು ವೆರಿ ಹೈ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದ್ರ ಬಗ್ಗೆ ಕೇಳಬೇಡಿ, ಅದು ಇಡೀ ತಂಡನೇ ನಮಗೆ ಸಿಕ್ಕಿ ಹೇಳ್ತೀವಿ ಖಂಡಿತವಾಗ್ಲೂ. ಆಯ್ಕೆ ಆಗಿತ್ತು ಅಂತ ಅಂದರೆ ಹೇಳಿರಲ್ಲ, ಮೋಹನ್ ಸರ್ ನನ್ನ ಬೇರೆ ಸಿನಿಮಾಗೆ ಹಿ ವಾಸ್ ಅ ಪ್ರೊಡ್ಯೂಸರ್. ಸೊ ಹಾಗಾಗಿ 5 ವರ್ಷದ ಮುಂಚೆ ಅವ್ರು ನನ್ನ ಎಲ್ಲೋ ಸೆಟ್ಟಲ್ಲಿ ನೋಡಿ ಅವ್ರು ನನ್ನ ಆ್ಯಕ್ಟಿಂಗ್ ಇಷ್ಟಪಟ್ಟರಂತೆ. ಸೊ ಅದು ನನಗೆ ಗೊತ್ತಿಲ್ಲ, ಇವಾಗಲೇ ನನಗೂ ಸ್ಟೇಜ್ ಮೇಲೆ ಗೊತ್ತಾಗಿದ್ದು. ಸೊ ಅವರು ಆವಾಗಿಂದ ನಿಖಿತ್ ಅವರು ಈ ಪಾತ್ರನ ಮಾಡಬೇಕು ಅನ್ನೋದೊಂದು ತಲೆಯಲ್ಲಿತ್ತು ಅಂತ ಹೇಳಿದರು. ಆ್ಯಂಡ್ PVR ಸರ್ ಸ್ವಾಮಿ ಜೊತೆ ಆಲ್ರೆಡಿ ನನ್ನ ಫಸ್ಟ್ ನೈಟ್ ವಿತ್ ದೆವ್ವ ನಮ್ಮದು ಅನೌನ್ಸ್ ಆಗೋಗಿತ್ತು. ಸೊ ಇದಕ್ಕೂ ಅವರೇ ಆದಾಗ ಐ ಥಿಂಕ್ ಇಟ್ ವಾಸ್ ವೆರಿ ಈಸಿ ನನಗೆ. ಅಂದರೆ ನಮ್ಮ ನೆಟ್ವರ್ಕಲ್ಲೇ ನೋಡಿ ನನ್ನನ್ನು ಆಯ್ಕೆ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್.